ಗೈಸ್, ನಿಮಗೊಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಲಿಮಿಟೆಡ್ನಲ್ಲಿ ಇವೇನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವೇಟ್ ಮಾಡ್ತಿರ್ತೀರಿ. ಸೊ ನಿಮಗೆಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಪಡಲ್ಲ. ಯಾಕೆ ಗೊತ್ತಾ, ಇದೆಲ್ಲರೂ ಕೂಡ ಅಲ್ಲ. ಬಟ್ ಯಾರಿಗೆ ಅನ್ವಯಿಸುತ್ತೆ ಯಾರಿಗೆ ಇಲ್ಲ ಅಂಥೇಳಿ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋನ ತುಂಬ ಲೆಂದಿಯಾಗಿ ನಿಮಗೆ 10 ನಿಮಿಷದವರೆಗೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಸುಮ್ಮನೆ ನಿಮ್ಮನ್ನ ತಲೆ ಕೆಡಿಸಿ ನಮ್ಮ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ನಮ್ಮ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಬರುವಂಥ ಆಲ್ಮೋಸ್ಟ್ ಕಂಟೆಂಟ್ ಹಿಂಗೆ ಇರ್ತವೆ. ಹೆಂಗೆ ಅಂತಂದರೆ, ವಿಡಿಯೋನ ನೇರ ದಿಟ್ಟ ನಿರಂತರವಾಗಿ ಹೇಳ್ಬಿಟ್ಟು ಮುಗಿಸ್ಬಿಡೋದು ಅಷ್ಟೇ. ಸುಮ್ಮನೆ ಕೊರೆದು ನಿಮ್ಮ ತಲೆನ ಒಳಬಿಟ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡಿ ನಿಮಗೆ ಇರಿಟೇಷನ್ ಮಾಡುವಂಥ ಪ್ರಯತ್ನ ಮಾಡಲ್ಲ. ಹಾಗಾಗಿ ಈ ಏನಿದೆ ಇದು KPTCL ಒಂದು ಇವಾಗ ಮಾಹಿತಿ ಬರ್ತಾಯಿದೆ, ಇದ್ರದ್ದು ಏನಿದೆ ಅಂಥೇಳಿ ಒಂದೇ ಒಂದು ಸೆಂಟೆನ್ಸ್ದಾಗ ಮುಗಿಸ್ಬಿಡೋಣ. ಓಕೆ, ಹಂಗಿದ್ರೆ ನೀವೇನು ಮಾಡ್ಕೋಬೇಕು, ಈ ಥರ ಒಂದೇ ಒಂದು ಸೆಂಟೆನ್ಸ್ದಲ್ಲಿ ಮಾಹಿತಿ ಪಡೆಯೋಕ್ಕೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗ್ತಿತ್ತಂದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಬನ್ನಿ ಈ ಮಾಹಿತಿ ಏನಂತೇಳಿ ನೋಡೋಣ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಲಿಮಿಟೆಡ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದೇ ಒಂದು ವರ್ಡ್ ನೋಡಿಬಿಟ್ರೆ ನಿಮಗೆ ಅರ್ಥ ಆಗಿಬಿಡ್ತದೆ. ನಿವೃತ್ತಿಗೆ ಮುಂಚಿತವಾಗಿ ಮಿಲಿಟರಿ ಸೇವೆಯಿಂದ ಬಿಡುಗಡೆಗೊಂಡಂತಹ ನಂತರ ನಿಗಮದ ಸೇವೆಗೆ ನೇಮಕಗೊಳ್ಳುವಂಥ ಮಾಜಿ ಸೈನಿಕರಿಗೆ ವೇತನ ರಕ್ಷಣೆ ವಿಸ್ತರಿಸುವಂಥ ಬಗ್ಗೆ. ಆಲ್ರೆಡಿ ನಿಮಗೆ ಗೊತ್ತು ಇದ್ರದ್ದು ಏನಿದೆ ಅಂಥೇಳಿ. ಇದೆಲ್ಲ ಆಲ್ರೆಡಿ ನಾನು ಓದಿಬಿಟ್ಟಿದ್ದೀನಿ. ಸೊ ನಿಮಗೆ ಓದಿ ಹೇಳಿ ಮತ್ತು ನಿಮ್ಮ ಟೈಮ್ ವೇಸ್ಟ್ ಮಾಡಿ ಇಲ್ಲ. ಆಲ್ರೆಡಿ ಒಂದೇ ಒಂದು ವರ್ಡಲ್ಲಿ ಮುಗಿಸ್ಬಿಡ್ತೀನಿ. ಏನಂತಂದರೆ, ಮೊದಲೇನಿತ್ತು, ಈಗ ನಿವೃತ್ತಿ ಇದ್ದಂತಹ ವ್ಯಕ್ತಿಗಳು ಅಂತಂದರೆ, ಈಗ ಆರ್ಮಿ ರಿಟೈರ್ಡ್ ಪರ್ಸನ್ಗಳು ಏನಿರ್ತಾರೆ ಅವ್ರು ಇದಕ್ಕೆ KPTCLಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಯಾಕಂದರೆ ಇದಕ್ಕೆ ಎಕ್ಸಾಮ್ ಇಲ್ಲ, ಏನಿಲ್ಲ. ಸೊ ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. ಏಜು 43ವರೆಗೂ ಇರ್ತದೆ. ಸೊ ಅಪ್ಲಿಕೇಶನ್ ಆರಾಮಾಗಿ ಹಾಕಿರ್ತಾರೆ. ಹಾಗಾಗಿ ಅವ್ರದ್ದು ಎಲ್ಲರದು ಕೂಡ ಸ್ಟಾರ್ಟಿಂಗ್ ಎಷ್ಟಿರ್ತದೆ ಅಂತಂದರೆ, ಫಸ್ಟಿಗೆ 18,000 ಹಿಡ್ಕೊಂಡು ಎಷ್ಟಿರ್ತದೆ, 27,000ವರೆಗೂ ಇರ್ತದೆ ಸ್ಟಾರ್ಟಿಂಗ್ ಪೇಮೆಂಟ್. ಓಕೆ, 27,000ವರೆಗೂ. ಬಟ್ ಅದೆಲ್ಲರಿಗೂ ಅನ್ವಯಿಸ್ತದೆ. ಡೈರೆಕ್ಟ್ ಕ್ಯಾಂಡಿಡೇಟ್ಗಳು ಯಾರು ಇರ್ತಾರಲ್ಲ ಅವ್ರಿಗೆ ಅನ್ವಯಿಸ್ತದೆ. ಬಟ್ ಇದನ್ನು ಚೇಂಜ್ ಮಾಡಿಬಿಟ್ಟು ಈ ಎಲ್ಲರಿಗೂ ಸೇಮ್ ಅಲ್ಲ, ಇವರು ನಮ್ಮ ಗಡಿಯನ್ನು ಕಾದಂತಹ ಯೋಧರು, ಇವ್ರು ಇರಲಿಲ್ಲ ಅಂತ ನಾವಿರಲ್ಲ ಅಂತ ತಿಳ್ಕೊಂಡು ಅವರಿಗೆ ಸ್ವಲ್ಪ ವೇತನದಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ, ಅವ್ರದ್ದು ಸ್ಟಾರ್ಟಿಂಗ್ನೇ ಒಂದು ಎಷ್ಟಂತಂದರೆ ಒಂದು 50,000 ಇತ್ತು ತಿಳ್ಕೊರಿ. 50,000 ಇತ್ತು ಅವ್ರದ್ದು. ಇವಾಗ 50,000 ಬರ್ತಿರ್ತೈತೆ. ಅದನ್ನು ಇವಾಗ ಕಂಟಿನ್ಯೂ ಮಾಡೋದು, ಒಂದು 50,000 ಪ್ಲಸ್ ಈ ರೀತಿ ಹುದ್ದೆಗಳನ್ನ ಅವ್ರಿಗೆ ಪೇಮೆಂಟನ್ನು ಕೊಡೋದು. ಆ ರೀತಿಯಾಗಿ ಇರುವಂಥ ಒಂದು ನೋಟಿಫಿಕೇಷನ್ ಆಗಿರ್ತದೆ ಇದು. ಓಕೆ, ಒಂದು ವೇತನದಲ್ಲಿ ಅವ್ರಿಗೆ ರಕ್ಷಣೆಯನ್ನು ಕೊಡುವಂಥ ಒಂದು ನೋಟಿಫಿಕೇಷನ್ ಆಗಿರ್ತದೆ. ಒಂದು ನಿಮಗೆ ಮಾಹಿತಿ ಆಗಿರ್ತದೆ ಅಷ್ಟೇ. ಇದು ಯಾರಿಗೆ ಸಂಬಂಧಪಡ್ತದೆ, ಓನ್ಲಿ ಸರ್ವಿಸ್ ಮ್ಯಾನ್ ಯಾರಿದಿರಲ್ಲ ಅವರಿಗೆ ಸಂಬಂಧಪಡ್ತದೆ. ಇದ್ರ ಬಗ್ಗೆ ಮತ್ತೇನೋ ಡೌಟ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಥ್ಯಾಂಕ್ ಯು.